ವಿವಿಧ ಬೆಳೆಗಳಿಗೆ ಸಂಭವಿಸಿರುವ ಭಾರೀ ಹಾನಿಯನ್ನು ಪರಿಗಣಿಸಿ ರೈತರಿಗೆ ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕೆಂದು ಹಸಿರು ಸೇನೆ ಮುದ್ದೇಬಿಹಾಳ ಘಟಕ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹಸಿರು ಸೇನೆಯ ಹಿರಿಯ ಮುಖಂಡ ಬಸವನಗೌಡ ಪಾಟೀಲ್ ಹಿರೇಮುರಾರ್, ಸರ್ಕಾರ ಮತ್ತು ಜಿಲ್ಲಾಡಳಿತವು ರೈತರ ಸ್ಥಿತಿಗತಿಯನ್ನು ಆಳವಾಗಿ ಪರಿಶೀಲಿಸಿ ನಷ್ಟದ ಆಧಾರದ ಮೇಲೆ ಸರಿಯಾದ ನ್ಯಾಯಬೆಲೆ ಹಾಗೂ ಪರಿಹಾರವನ್ನು ತಕ್ಷಣ ನೀಡಬೇಕೆಂದು ಒತ್ತಾಯಿಸಿದರು. ಅವರು ಮುಂದುವರೆದು, ಇತ್ತೀಚಿನ ವಾತಾವರಣದ ಅಸ್ಥಿರತೆಯಿಂದ ಸಾವಿರಾರು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಬೆಳೆ ಹಾನಿಯಿಂದ ಕುಟುಂಬಗಳು ಆರ್ಥಿಕವಾಗಿ ಕುಸಿದಿವೆ ಎಂದು ಹೇಳಿದರು. ರೈತರ ಕಷ್ಟಕ್ಕೆ ಮದ್ದುಪಡಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪರಿಹಾರ ನೀಡುವಲ್ಲಿ ಯಾವುದೇ ತರದ ವಿಳಂಬವಾಗಬಾರದು ಎಂದು ಬಸವನಗೌಡ ಪಾಟೀಲ್ ಹಿರೇಮುರಾರ್ ಸ್ಪಷ್ಟಪಡಿಸಿದರು. ಮುದ್ದೇಬಿಹಾಳ ತಾಲೂಕಾ ರೈತ ಸಂಘದ ಕಾರ್ಯಾಧ್ಯಕ್ಷ. ಇವತ್ತಿನ ದಿವಸ ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದು ಡಿಸಿ ಅವರ ಹತ್ರ ಮನವಿ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರ, ಇನ್ 3-4 ತಿಂಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ಹತ್ತಿ, ಮೆಕ್ಕೆಜೋಳ, ಆಮೇಲೆ ಕಡ್ಲಿ, ಏನಪ್ಪಾ ಅಂತ ತೊಗರಿ, ಮುಖ್ಯವಾಗಿ ಬರ್ಬೇಕಂದ್ರೆ ಉಳ್ಳಾಗಡ್ಡಿ ಅಂತೂ ಸಂಪೂರ್ಣ ಹಾಳಾಗಿ ಹೋಗಿದೆ. ಇದ್ರ ಬಗ್ಗೆ ತಹಸೀಲ್ದಾರಿಗೂ ಮನವಿ ಕೊಟ್ಟಿವಿ. ನಾವು ಒಮ್ಮೆ ರಾಸ್ತಾರೋಕನೂ ಮಾಡಿದ್ವಿ. ಮತ್ತೆ ನಿನ್ನೆ ತಹಸೀಲ್ದಾರ್ಗೆ ಹೋಗಿ ನಮ್ಮ ಬೆಳೆ ಪರಿಹಾರ ಕೊಡ್ರಿ ಅಂತ ಕೇಳಿದ್ವಿ. ಈಗಾಗಲೇ ಬಾಗಲಕೋಟ ಮತ್ತು ಮಂಡ್ಯ ಕೆಲವೊಂದು ಜಿಲ್ಲೆಗಳಲ್ಲಿ ಪರಿಹಾರ ವಿತರಣೆ ಆಗಿದೆ. ಆದ್ರೆ ನಮ್ಮ ಒಂದು ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿತರಣೆ ಯಾಕೆ ಆಗಿಲ್ಲ ಅಂತಂದ್ರೆ ಅದ್ರ ಸಲುವಾಗಿ ನಾವು ಈಗ ಮನವಿ ಕೊಟ್ಟಿದ್ವಿ. ಡೆಪ್ಯೂಟಿ ತಹಸೀಲ್ದಾರ್ ಬಂದು ಮನವಿಯನ್ನು ಸ್ವೀಕಾರ ಮಾಡಿದಾರ. ಈಗಾಗಲೇ 103 ಕೋಟಿ ಜಮಾ ಆಗಿದೆ ಅಂತ ಹೇಳಿದಾರ. ಆದ್ರೆ ನಮ್ಮ ತಾಲೂಕಿಗೆ ಮಾತ್ರ ಯಾವುದೇ ₹1 ಬಂದಿಲ್ಲ. ಅದನ್ನ ಕೂಡಲೇ ನಮ್ಮ ಒಂದು ತಾಲೂಕಿಗೆ ಬೆಳೆ ಪರಿಹಾರವನ್ನ ನೀವು ವಿತರಿಸಬೇಕಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡಿದ್ವಿ. ಜಯ ಕರ್ನಾಟಕದವರು ಜಿಲ್ಲಾಧ್ಯಕ್ಷರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಆಭಾರಿಗಿದ್ದೀನಿ, ತುಂಬಾ ಆಭಾರಿಯಾಗಿದ್ದೀನಿ. ಅವ್ರು ನಮ್ಮೊಡನೆ ನಿಂತು ನಮ್ಗೆ ಒಂದು ಸಹಕಾರಿಯಾಗಿ ನಿಂತು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದ. ಇದು ಸರ್, ಈಗ ಶಾಸಕರಿಗೆ ಗಮನಕ್ಕದು ತಂದಿದ್ದೀರಾ? ಈಗ ನೋಡ್ರಿ, ಇದು ಮಾಡುವಂತ ಕೆಲಸ ಶಾಸಕರೇ ಮಾಡ್ಬೇಕು. ಮತ್ತೆ ಶಾಸಕರ ಗಮನಕ್ಕೆ ನಾವೇನ್ ತರ ಶಾಸಕರ ನಾವು ಎಲೆಕ್ಟೆಡ್ ಮೆಂಬರ್, ನಾವು ಶಾಸಕರನ್ನ ಎದಕ್ಕೆ ಆರಿಸಿ ಕಳಿಸ್ತೀವಿ? ಶಾಸಕರ ನಾವ್ ಎದಕ್ಕೆ ಅಲ್ರಿ, ಶಾಸಕರನ್ನ ಆರಿಸಿಕೊಳ್ಳೋ ಉದ್ದೇಶ ಏನಪ್ಪಾ? ನಾವೆಲ್ಲಾರು ಲಕ್ಷಗಟ್ಲೆ ಮಂದಿ ಹೋಗಿ ನಿಂದ್ರಕ್ಕಾಗಲ್ಲ. ನೀವು ಶಾಸಕರೇ ನಮ್ಮ ಪರವಾಗಿ ದನಿ ಹತ್ರ ಅಂತ ಹೇಳ್ತೀವಿ. ಮತ್ತೆ ಅವ್ರನ್ನ ಯಾಕೆ ಭೇಟಿ ಆಗ್ಬೇಕು? ನಾವು ಅವ್ರು ತಿಳ್ಕೊಬೇಕು, ಅವ್ರು ನಮ್ಮ ಸಮಸ್ಯೆ ಏನದ ಅಂತ ತಿಳ್ಕೊಬೇಕು. ನಾವು ಕಬ್ಬು ಇದ್ರ ಬಗ್ಗೆ ಹೋರಾಟ ಮಾಡಿದಾಗ ಒಬ್ಬ ಶಾಸಕ ಯಾರು ಬರ್ಲಿಲ್ಲ. ಅವ್ರ ಮನೆ ಮುಂದೆ ಹೋಗಿ ನಿಂತ್ರೆ ಅಲ್ಲೆಲ್ಲ ಏನದ ಪೊಲೀಸ್ ಪರೆ ಇಟ್ಟಿರ್ತಾರ ಅವರು. ಮತ್ತೆ ಅವರೆಲ್ಲ ಹಂಗಿದ್ದಾಗ ಶಾಸಕರನ್ನ ಹೆಂಗ್ ಭೇಟಿ ಆಗ್ಬೇಕು? ನಾವು ಅವರೇ ಕರಿಬೇಕು. ನಮ್ ಬಂದು ಏನದ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ತಹಸೀಲ್ದಾರ್ನ ಕರಿಬೇಕು, ಅವ್ರ ಕರ್ತವ್ಯ. ಮತ್ತ ಅವ್ರು ಬರ್ಲಾದಕ್ಕೆ ನಾವು ಮಾಡ್ತಾ ಇದ್ವಿ ಹೋರಾಟ. ಥ್ಯಾಂಕ್ ಯು. ಬಸವನಗೌಡ ಪಾಟೀಲ್ ಹಿರೇಮುರಾಳ್, ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರು, ಹಸಿರು ಸೇನೆ. ಇದೇ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ್ ದಾಸ್ಯಾಳ ಮಾತನಾಡಿ, ರೈತರಿಗೆ ಪದೇ ಪದೇ ಸಾಯುವಂತೆ, ನರಕ ಅನುಭವಿಸುವಂತೆ ಮಾಡುವ ಕೆಲಸವೇ ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ಬೆಳೆ ನಾಶ, ನೀರಿನ ಕೊರತೆ, ವಿದ್ಯುತ್ ದುರವಸ್ಥೆ, ಬೆಳೆ ವಿಮೆ ಗೊಂದಲ ಇವೆಲ್ಲದರಲ್ಲೂ ರೈತರು ಅಳುತ್ತಿದ್ದರೂ ಸರ್ಕಾರ ಕಿವಿಕೊಡುತ್ತಿಲ್ಲ ಎಂದು ಕಿಡಿಕಾರಿದರು. ಇನ್ನು ಮುಂದೆ ರೈತರ ಹಕ್ಕಿಗಾಗಿ ಸಂಘಟನೆ ಹೋರಾಟ ತೀವ್ರಗೊಳಿಸುವುದಾಗಿ ಹೇಳಿದ್ದಾರೆ. ರೈತರು ಬದುಕಬೇಕು, ರೈತರು ನಗಬೇಕು, ಇದಕ್ಕಾಗಿಯೇ ಹೋರಾಟವೇ ನಮ್ಮ ಕೈಯಲ್ಲಿರುವ ಶಸ್ತ್ರ ಎಂದು ದಾಶಾಳ ಎಚ್ಚರಿಕೆ ನೀಡಿದರು. ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗೆ ಬಂದು ರೈತ ಸಂಘದ ಹಸಿರು ಸೇನೆ ಸಂಘಟನೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಸಂಯೋಗದಲ್ಲಿ ಇವತ್ತು ನಾವು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡುವ ಕಾರಣ ಏನಂದರೆ, ರೈತನನ್ನು ಪದೇ 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 ಸಾಯುವಂಥ ನರಕಕ್ಕೆ ನೂಕುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಈಗ ಅತಿವೃಷ್ಟಿಯಿಂದ ಹಾಳಾಗಿರ್ತಕ್ಕಂಥ ಮುಂಗಾರಿ ಬೆಳೆಗಳು, ತೊಗರಿ ಆಗಿರ್ಬೋದು, ಉಳ್ಳಿಗಡ್ಡೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಅದರಂತೆ ಇನ್ನೂ ಸಜ್ಜಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಇಂಥ ಅನೇಕ ಮುಂಗಾರಿ ಬೆಳೆಗಳು ಇವತ್ತು ನಾಶವಾಗಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೂ ಇದೆ, ಶಾಸಕರ ಗಮನಕ್ಕೂ ಇದೆ, ಸರ್ಕಾರದ ಗಮನಕ್ಕೂ ಇದೆ. ಆದರೂ ಸಹಿತ ಅವರು ಜಾನ ಕುರುಡುತನವನ್ನು ಇವತ್ತು ಸರ್ಕಾರ ತೋರಿಸ್ತಾ ಇದೆ. ಇದನ್ನು ನಾವು ಎಲ್ಲರೂ ಕೂಡಿ, ರೈತರು ಮತ್ತು ಜಯ ಕರ್ನಾಟಕ ಸಂಘಟನೆಯವರು ಕೂಡಿ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ತಾರತಮ್ಯ ಮಾಡುವಂಥದ್ದು, ಬ್ರಿಟಿಷ್ ಪಾಲಿಸಿ ಮಾಡುವಂಥದ್ದು ಇವತ್ತು ಸರ್ಕಾರಕ್ಕೆ ಸಾಮಾನ್ಯವಾಗಿರ್ತಕ್ಕಂಥದ್ದು. ರೈತರನ್ನು ಒತ್ತಟ್ಟಿಗೆ ಇಡುವುದು, ಕೂಲಿ ಕಾರ್ಮಿಕರನ್ನು ಒತ್ತಟ್ಟಿಗೆ ಇಡುವುದು, ಆಮೇಲೆ ಉದ್ದಿಮೆದಾರರನ್ನು ಒತ್ತಟ್ಟಿಗಿಟ್ಟು ಇವತ್ತು ತಾರತಮ್ಯವನ್ನು ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿಯೂ ಕೂಡ ಒಂದು ಕಡೆ ಸರ್ವೆ ಮಾಡಿ ಅಲ್ಲಿ ಪರಿಹಾರವನ್ನು ಹಂಚತಕ್ಕಂಥದ್ದು, ಇನ್ನೊಂದು ಕಡೆ ಸರ್ವೇನೇ ಮಾಡೋದಿಲ್ಲ, ಅಲ್ಲಿ ಕೇಳುವಂಥವ್ರು ಯಾರೂ ಇಲ್ಲ. ಆ ಕೇಳದೇ ಇರುವಂಥ ಜಾಗದಲ್ಲಿ ಹೋಗಲಾರದೆ
ಇವತ್ತು ಅವರಿಗೆ ಪರಿಹಾರವನ್ನು ಕೊಡುವಂತ ಸಹಿತ ವಿಚಾರ ಮಾಡಲಾರ್ದಂತ ಸರ್ಕಾರ ಒಂದು ನಮ್ಮಲ್ಲಿ ಐತಿ ಅಂದ್ರೆ ಇದೊಂದು ದುರದೃಷ್ಟಕರ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ರೈತನಿಗೆ ಕಾಡುವಂತ ಸಮಸ್ಯೆಗಳು ಅಷ್ಟಿಷ್ಟಲ್ಲ. ಸಾಲ ಸೂಲ ಮಾಡಿ ಇವತ್ತು ರೈತ ಕಷ್ಟಪಟ್ಟು ಬೆಳೆ ಬೆಳೆದಾಗ ಬೆಳೆ ಸಾಕಷ್ಟು ಪ್ರಮಾಣದಾಗ ಬಂದಾಗ ಅವರಿಗೆ ಬೆಂಡಿನ ಮೇಲೆ ಹೊಡೆಯುವುದೇನಪ್ಪ ಅಂದ್ರೆ ರೇಟ್ ಅಂದ್ರೆ ಧಾರಣೆಯನ್ನ ಕುಸಿತ ಮಾಡಿಬಿಡುದು. ಅಲ್ಲಿ ಅವನು ಬರ್ಡನ್ ಅಕ್ಕನ. ರೈತ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಾಗ ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ಅದರಿಂದ ಹಾನಿ ಆದಾಗ ಬಂದ್ ಅದನ್ನ ಸರಿಯಾಗಿ ವೀಕ್ಷಣೆ ಸಹಿತ ಮಾಡಲಾರ್ದು ಇದು ಎರಡನೇ ಪೆಟ್ಟು. ಈ ರೀತಿಯಾಗಿದ್ದಾಗ ಹೇಳ್ತಾರ ಅವರಷ್ಟೇ ರೈತ ದೇಶದ ಬೆನ್ನೆಲುಬು. ಸುಮ್ಮನೆ ಡುಬ್ಬದ ಮೇಲೆ ಕೈಯಾಡಿಸುವಂತ ಕೆಲಸ ಇವತ್ತೇನು ಸರ್ಕಾರ ಮಾಡಾಕತ್ಯಾವ ಇದನ್ನ ದಯವಿಟ್ಟು ಇದನ್ನ ಬಿಟ್ಟು ಬಿಡ್ರಿ. ಇಲ್ಲಿ ರೈತರಿಗೆ ಒಂದು ಪ್ರಥಮವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕೊಡ್ರಿ. ಯಾಕಂದ್ರೆ ನೀವು ಅನ್ನ ತಿನ್ನೋದು ರೈತನಿಂದನೇ. ರೈತ ಅನ್ನ ಬೆಳೆದೇ ಇದ್ರೆ ನೀವೇನು ಏನ್ ತಿತ್ತೀರಿ? ಮಣ್ಣು ತಿತ್ತೀರಿ? ಏನ್ ತಿತ್ತೀರಿ? ನೀವು ದೊಡ್ಡ ದೊಡ್ಡ ಬಟ್ಟೆ ಹಾಕೊಂಡು ದೊಡ್ಡ ದೊಡ್ಡ ಕಾರ್ನಲ್ಲಿ ಬೂಟ್ ಹಾಕೊಂಡು ಇವತ್ತು ಬಂದ್ ಮ್ಯಾಲ್ ಕುತ್ಕೊಂಡು ನಮ್ಮನ್ನು ಗದರ್ಸುವಂತ ಕೆಲಸ ನೀವು ಮಾಡ್ತಿರಲ್ಲ. ನೀವು ಮಾಲಕರಲ್ಲ, ಇಲ್ಲಿ ನಾವು ಮಾಲಕರು. ಫಸ್ಟ್ ನೀವು ಸಂವಿಧಾನವನ್ನ ತಿಳ್ಕೊಂಡಿಲ್ಲ, ರಾಜಕಾರಣಿಗಳು ತಿಳ್ಕೊಂಡಿಲ್ಲ, ಅಧಿಕಾರಿಗಳು ತಿಳ್ಕೊಂಡಿಲ್ಲ. ಅಧಿಕಾರಿಗಳು ನಮ್ಮ ಮ್ಯಾಲ ದಬ್ಬಾಳಿಕೆ ಮಾಡುವಂತ ಕೆಲಸ ಮಾಡುದು, ರಾಜಕಾರಣಿಗಳು ನಮ್ಮನ್ನ ಗದರಿಸುವಂತ ಕೆಲಸ ಮಾಡುದು. ನೋಡ್ರಿ ಇದು ಎಂತ ಪೆಟ್ಟಿದು. ಸಂವಿಧಾನದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದದ್ದು ಏನಪ್ಪಾ ಅಂದ್ರೆ ಪ್ರಜೆನೇ ಪ್ರಭು ಅಂತೇಳಿ. ರೈತನೇ ಮುಖ್ಯ, ಪ್ರಜೆನೇ ಪ್ರಭು. ಮತ ಹಾಕಿರ್ತಕ್ಕಂಥವನೇ ಇಲ್ಲಿ ಮಾಲಕ ಅಧ್ಯಕ್ಷದವ್ರು ಬರೆದಿಟ್ಟೋಗ್ಯಾರ. ಆದ್ರೆ ಇವತ್ತು ಮಾಡ್ತಿರೋದೇನು, ಆಗ್ತಿರೋದೇನು ಅನ್ಯಾಯ. ಬ್ರಿಟಿಷರ್ ನಮ್ಮಲ್ಲಿ ಬಿಟ್ಟು ಹೋಗಿಲ್ಲ, ಬ್ರಿಟಿಷರನ್ನ ಇಲ್ಲೇ ಅದಾರ. ಅದನ್ನ ಯಾವ ರೀತಿಯಾಗಿ ನಮಗೆ ದಂಡನೆಗೆ ಒಳಪಡಿಸ್ತಾ ಇದಾರಪ್ಪ ಅಂದ್ರ ರೈತರಿಗೆ ಸಾಕಷ್ಟು ಪ್ರಮಾಣದ ಯೋಜನೆಗಳನ್ನ ಹೂಡುದು ಅವ್ಗೆ ಯಾರಿಗೂ ಕೊಡುದಿಲ್ಲ. ಟ್ರ್ಯಾಕ್ಟರ್ ಅಧ್ಯಕ್ಷ ಯೋಜನೆ ಮಾಡುದು, ಎಲ್ಲೋ ಒಬ್ಬ ರೈತನಿಗೆ ಒಂದು ಟ್ರ್ಯಾಕ್ಟರ್ ಅಥವಾ 2 ಟ್ರ್ಯಾಕ್ಟರ್ ಅದು ಅವರೇ ಇರ್ತಾರ. ಪ್ರಭಾವಿ ವ್ಯಕ್ತಿಗಳಿಗೆ ಅವು ಹೋಗ್ತಾವ. ಪ್ರತಿಯೊಬ್ಬ ರೈತನಿಗೆ ಎಲ್ಲಿ ಸಿಗ್ತತಿ? ಒಡ್ಡು ಬದು ಅಧ್ಯಕ್ಷ ಪಂಚಾಯತಿಗೆ ಕೊಡುದು, 4-5 ಮಂದಿಗೆ ಅಷ್ಟೇ ಕೊಡುದು. ಅದರಲ್ಲಿ ಎಲ್ಲ ಆರಿಸಿ ಬಂದಿರತಕ್ಕಂಥ ಗ್ರಾಮ ಪಂಚಾಯತ್ ಮೆಂಬರ್ಗಳು ತಮ್ಮ ಪ್ರಭಾವಿ ವ್ಯಕ್ತಿಗಳು ಅದನ್ನ ಬಳಸ್ಕೊಂಡ್ಬಿಡ್ತಾರ. ನಿಜವಾದ ರೈತನಿಗೆ ಯಾವುದೇ ರೀತಿಯಾದಂತ ಸಹಾಯ ಸೌಲಭ್ಯಗಳು ಈ ರಾಜ್ಯದಲ್ಲಿ ಇಲ್ಲ. ಇದನ್ನ ನಾವು ಖಂಡಿಸ್ತೇವೆ ಎಲ್ಲರೂ ಕೂಡಿ. ಇವತ್ತು ನಾವು ರೈತ ಸಂಘದವರು ಖಂಡಿಸ್ತೇವೆ. ಇವತ್ತು ನಮ್ಮಲ್ಲಿ ಕೂಡ ಜೆ ಕರ್ನಾಟಕ ಸಂಘಟನೆ ಒಂದು ರೈತ ಘಟಕ ಐತಿ. ಆ ರೈತ ಘಟಕದ ಪರವಾಗಿನೂ ನಾವು ಇವತ್ತು ಖಂಡಿಸ್ತೇವೆ. ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ಇವತ್ತೇನ್ ನಾವು ಈಗ ಮನವಿಯನ್ನ ಕೊಟ್ಟಿವು, ಈ ಮನವಿಗೆ ಜರ್ಕರ್ತ ಅವ್ರು ಸ್ಪಂದಿಸದೇ ಇದ್ರೆ ಇದೊಂದು ಉಗ್ರವಾದ ಹೋರಾಟ ಗ್ಯಾರಂಟಿ ಆಕತಿ. ಉಗ್ರವಾದ ಹೋರಾಟ ಗ್ಯಾರಂಟಿ ಆಕತಿ. ಇದನ್ನ ಲಕ್ಷ್ಯದಾಗ ಇಟ್ಟುಕೊಂಡು ತಕ್ಷಣಕ್ಕೆ ಕ್ರಮ ತಗೋಬೇಕು ಸರ್ಕಾರ. ಆ ಭಾಗದ ಶಾಸಕರಾಗ್ಲಿ ಸಂಸದರಾಗ್ಲಿ ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ರಿ. ತಕ್ಷಣಕ್ಕೆ ಹೋಗಿ ಎಲ್ಲಿ ಸರ್ವೆ ಆಗಿಲ್ಲೋ ಅಲ್ಲಿ ಸರ್ವೆ ಮಾಡಿಸಿ ತಕ್ಷಣಕ್ಕೆ ಆ ಭಾಗದ ರೈತನಿಗೆ ಕಣ್ಣೀರು ಒರೆಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ತಿಳಿಸುತ್ತಾ. ಬರೀ ಇದು ಒಂದೇ ತಾಲೂಕ, ಮುದ್ದೇಬೇಳೆ ತಾಲೂಕ ಅಷ್ಟೇ ಆಗಿಲ್ಲ ಅಧ್ಯಕ್ಷ. ನಮ್ಮ ರೈತರ ಅವಲ್ಲಿದೆ, ಅದನ್ನ ತಕ್ಷಣ ಕೊಡ್ರಿ. ಇನ್ನು ಉಳಿದ ತಾಲೂಕುಗಳು ಆಗಿರದೇ ಇದ್ರು ಸಹಿತ ಅದನ್ನ ನಾವು ಮಾಡಬೇಕು ಅಂತೇಳಿ ನಾವಿವತ್ತು. ಸರ್ಕಾರ ಅಧಿಕಾರಿಗಳು ಎಲ್ಲ ನಮ್ಮವ್ರೆ ಅವರು. ಆದ್ರೆ ಅವರು ತಿಳ್ಕೊಳ್ಳದೆ ಇದ್ರೆ ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕಾಕತಿ. ಇದು ನಮ್ಮದೇ ಅಂತೇಳಿ ಅವ್ರು ತಿಳ್ಕೊಂಡು ಮಾಡಿದ್ರೆ ಅಂದ್ರೆ ಅವ್ರ ವಿರುದ್ಧ ಹೋರಾಟ ಮಾಡುವಂತ ಕೆಲಸ ನಮ್ದು ಇಲ್ಲೇ ಇಲ್ಲ. ಸರ್ಕಾರ ಸರಿಯಾಗಿ ಆರ್ಡರ್ಸ್ ಗಳು ಕೊಟ್ರೆ ಅವರು ಅಧಿಕಾರಿಗಳು ಮಾಡುವಂತದ್ದು ಅವ್ರಿಗೆ ಐತದು. ಸರಿಯಾಗಿ ನಿರ್ದೇಶನಗಳು ಬರೋದಿಲ್ಲ ಅವ್ರಿಗೆ. ನಾವೇ ಆರಿಸಿ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ನಾವು ವಿರೋಧ ಮಾಡ್ಬೇಕಂತಿರಂಗಿಲ್ಲ. ಆರ್ಡರ್ಸ್ ಕೊಟ್ಟಿಲ್ಲ ಅಂತ ಹೇಳಿ ನಿಮ್ಮಂತವ್ರು ಮಾತಿದ್ದಾಗೆ ಅವ್ರು ಆರ್ಡರ್ಸ್ ಕೊಡ್ತಾರೆ. ಗಮನಕ್ಕೆ ಬಂದಿಲ್ಲ ಅಂದ್ರೆ ಹಂಗಾಗದೆ. ಪ್ರತಿಯೊಂದು ಕ್ಷೇತ್ರದೊಳಗೂ ಅದೇ ಬಂದ್ಬಿಟ್ಟೈತಿ ಇವತ್ತು. ಬಿಜಾಪುರ ಫಸ್ಟ್ ಬಿಜಾಪುರ ಇದು ಬರದ ನಾಡು ಆಕ್ಚುಲಿ. ಏನಪ್ಪ ಗಂಗಾವತಿ ಹೋಗ್ರಿ, ಗಂಗಾವತಿ ಭತ್ತದ ಬೀಡು ಅಂತಾರ. ಮಂಡ್ಯಕ್ ಹೋಗ್ರಿ ಸಕ್ರಿ ನಾಡು ಅಂತಾರ. ಬಿಜಾಪುರ ಅಂದ್ರೆ ಬೇಡಪ್ಪ ಅಲ್ಲಿ ಬರಗಾಲ ಐತಿ ಅಂತಾರ. ಅಂತದ್ರ ಬಗ್ಗೆ ಇವರು ನಮ್ ಬಗ್ಗೆ ಸ್ಪಂದಿಸ್ಬೇಕು, ರೈತರ ಬಗ್ಗೆ. ಸರ್, ಬಿಜಾಪುರ ಶಾಸಕರಿಗೂ ನೀವು ಇದು ಮಾತು ಇಡ್ಬೋದಾಗಿತ್ತು ಅಲ್ರಿ. ಅವ್ರನ್ನ ನಾವ್ ಕಳ್ಸಿದ್ವಿ, ಅದಕ್ಕೆ ಕಳ್ಸಿರ್ತೀವಿ. ಮುದ್ದೇಬೇಳ ತಾಲೂಕಿನಲ್ಲಿ ಸರ್ವೆ ಆಗಿಲ್ಲ ಅಂತಕ್ಕಂಥದ್ದು ಇದು ಸ್ಪಷ್ಟ. ಸರಿಯಾಗಿ ಸರ್ವೆ ಮುದ್ದೇಬೇಳ ಶಾಸಕರಿಗೆ ಇದು ಗುರುತು ಮಾಡ್ಕೋಬೇಕು. ಡಿ ಸಿ ಅವ್ರ ಮುಖಾಂತರ ಹೋಗ್ಲಿಲ್ಲ. ಅವ್ರು ತಿಳ್ಕೊಳ್ಳಿ. ಬೇಕಂದ್ರೆ ತಮ್ಮ ಕ್ಷೇತ್ರದ ಏನ್ ನಡೆದಿದೆ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಅವ್ರಿಗೆ ತಿಳಿದೇ ಇದ್ರೆ ಇವತ್ತು ಅವ್ರು ಶಾಸಕರಾಗ್ಲಿಕ್ಕೆ ಯೋಗ್ಯಿಲ್ಲ. ಒಬ್ರು MLA ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಡೈರೆಕ್ಟ್ ಹೇಳ್ತಾರ. ನಮ್ಮಂತವ್ರು ನಾವು ಮಾಡಿದ ಸಾಮಾನ್ಯ ಜನರು ಹೇಳ್ತಾರ, ಸ್ಪಂದಿಸ್ತಾರ ನಮ್ಗ. ಇಲ್ಲ GPS ಇಲ್ಲ, ಏನಿಲ್ರಿ ಇದುವರೆಗೆ. ಯಾವ GPS ಮಾಡಿಲ್ಲ. ರಾಜ್ಯ ಸರ್ಕಾರ ಪದೇ ಪದೇ
ಧನ್ಯವಾದಗಳು.